ಇವತ್ತಿನ ದಿನದಲ್ಲಿ ತುಂಬಾ ಫ್ಯಾಮಿಲೀಸ್ ಏನಾಗ್ತಿದೆ ಅಂತ ಲ್ಯಾಕ್ಸ್ ಟುಗೆದರ್ ಅಮೌಂಟ್ನ ಲಾಸಸ್ ಮಾಡ್ಕೊತಾ ಇದೆ ಬಿಕಾಸ್ ಆಫ್ ಅವ್ರಿಗೆ ಯಾವ ಥರ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಡ್ ಯಾವ ಥರ ಒಂದು ಇನ್ಶೂರೆನ್ಸ್ನ ತಗೋಬೇಕು ಅಂತ ಗೊತ್ತಿರೋದಿಲ್ಲ. ಸೊ ನಾನೇ ಪರ್ಸ್ನಲ್ ಆಗಿ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಎ ಫಿನಾನ್ಷಿಯಲ್ ಅಡ್ವೈಸರ್ ಆ್ಯಂಡ್ ಆಲ್ಸೋ ಇನ್ಶೂರೆನ್ಸ್ ಕನ್ಸಲ್ಟೆಂಟ್. ಸೊ ಇದೇ ಥರನೇ ನಾನು ತುಂಬ ಜನಕ್ಕೆ ಫ್ರಮ್ ಫಾಸ್ಟ್ ಫ್ಯೂ ಮಂತ್ಸಿಂದ ತುಂಬ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಯಾವ ಥರ ಅಂತಂದರೆ ಲೈಕ್ ಒಂದು ಬೆಟರ್ ಇನ್ಶೂರೆನ್ಸ್ ಆ್ಯಂಡ್ ಒಂದು ಬೆಟರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡಬೇಕು ಅಂತ. ಸೊ ಅದೇ ಥರನೇ ನಾನು ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡಿದ್ದೀನಿ, ಇನ್ಶೂರೆನ್ಸ್ನ ಆ್ಯಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ನ ಮಾಡ್ತಾರೆ, ಅದ್ರ ಬಗ್ಗೆ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ. ಸೊ ಏನು ಅಂತಂದರೆ ಒಂದು ರೂಮ್ ರೆಂಟ್ ಅಂದರೆ ಏನಂತ ಗೊತ್ತಿರೋದಿಲ್ಲ, ಅದೇ ಥರ ವೇಟಿಂಗ್ ಪೀರಿಯಡ್ ಅಂದರೆ ಏನಂತ ಗೊತ್ತಿರೋದಿಲ್ಲ, ಅದೇ ಥರ ಕ್ಲೈಮಿಂಗ್ ಟೈಮಲ್ಲಿ ಯಾಕೆ ಕ್ಲೈಮ್ ರಿಜೆಕ್ಟ್ ಆಗುತ್ತೆ, ರೀಸನ್ ಏನು ಅಂತ ಗೊತ್ತಿರೋದಿಲ್ಲ. ಸೊ ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಲಾಸ್ ಮಾಡ್ಕೊತಾರೆ ಲ್ಯಾಕ್ಸ್ ಟುಗೆದರ್. ಅದಕ್ಕೋಸ್ಕರನೇ ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಏನೆಲ್ಲ ನಾನು ಶೇರ್ ಮಾಡ್ತೀನಿ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಫುಲ್ ಕ್ಲಾರಿಟಿ ಕೊಡ್ತೀನಿ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಗೈಡ್ಲೈನ್ಸ್ ಕೊಡ್ತೀನಿ. ಅದೇ ಥರ ಪರ್ಸ್ನಲ್ ಫಿನಾನ್ಷಿಯಲ್ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡಿಕೊಡ್ತೀನಿ. ಅದೇ ಥರ ಯಾವ ಥರ ಒಂದು ಅವಾಯ್ಡ್ ಅಂದರೆ ಫಿನಾನ್ಷಿಯಲ್ ಫ್ರಾಡ್ ಆಗಿರ್ಬೋದು ಆ್ಯಂಡ್ ಫಿನಾನ್ಷಿಯಲ್ ಮಿಸ್ಟೇಕ್ಸ್ನ ಯಾವ ಥರ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದೇ ಥರ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ಕೊಡ್ತೀನಿ. ಸೊ ಎಲ್ಲನೂ ಅಷ್ಟೇ ನನಗೆ ನಡೆದಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಪಿನ್ ಟು ಪಿನ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಒಂದು ಫಿನಾನ್ಷಿಯಲ್ ಗೈಡ್ಲೈನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಗೈಡ್ಲೈನ್ಸ್ ಎಲ್ಲ ನೀಟಾಗಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲೈಕನನ್ನು ಕ್ಲಿಕ್ ಮಾಡೋ ಅಂತ ಮರಿಬೇಡಿ. ನಿಮಗೆ ಪ್ರತಿಯೊಂದು ವಿಡಿಯೋನು ಪ್ರತಿಯೊಂದು ಪಾಯಿಂಟು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಒಂದು ಇನ್ಶೂರೆನ್ಸ್ ತೊಗೊಳೋದಕ್ಕಾಗಿರ್ಬೋದು, ಯಾವುದೇ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ನ ಮಾಡೋದಕ್ಕಾಗಿರ್ಬೋದು. Thank you so much.